ರಾಜ್ಯಾದ್ಯಂತ ವರುಣಾರ್ಭಟ ಜೋರಾಗಿದೆ. ಇದರ ಬೆನ್ನಲ್ಲಿ ರಾಜ್ಯದ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇವೆ. ಈಗ ಗೋಕಾಕ್ ನಗರಕ್ಕೂ ಕೂಡ ಈ ಎಫೆಕ್ಟ್ ತಟ್ಟಿದೆ. ಗೋಕಾಕ್ ನಗರ ಸುತ್ತುವರೆದಿದೆ ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿ. ನಗರಕ್ಕೆ ನದಿಗಳ ಅಪಾರ ಪ್ರಮಾಣದ ನೀರು ನುಗ್ತಾ ಇದೆ. ಗೋಕಾಕ್ ಸಂಕೇಶ್ವರ ಸಂಪರ್ಕಿಸುವಂಥ ರಾಜ್ಯ ಹೆದ್ದಾರಿಯಲ್ಲಿ ನೀರು ನುಗ್ಗಿದೆ. ಬ್ಯಾರಿಗೇಡ್ ಅನ್ನು ಅಳವಡಿಸಿ ವಾಹನ ಸಂಚರಿಸದಂತೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಭೋರ್ಗರೆಯುತ್ತಿರುವಂತಹ ನದಿಗಳು, ಜೊತೆಗೆ ಲೋಳಸೂರ ಸೇತುವೆ ಕೂಡ ಮುಳುಗಡೆಯಾಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಮಹಾಮಳೆ ಆರ್ಭಟ ಇದು. ಬೆಳಗಾವಿಯ ಗೋಕಾಕ್ನಲ್ಲಿ ಭಾರೀ ಮಳೆ ಆಗಿದೆ. ಸೊ ಹೀಗಾಗಿ ಘಟಪ್ರಭಾ ಮತ್ತು ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇದೆ. ರಸ್ತೆಯ ಮೇಲೆ ನೀರು ನುಗ್ಗಿದೆ. ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರಕ್ಕೆ ಈಗ ಜಲ ದಿಗ್ಬಂಧನ ಆಗಿರುವಂಥದ್ದು. ನಾನಿರುವಂಥ ಸ್ಥಳ ಏನು ಚಿಕ್ಕೋಳಿ ಸೇತುವೆ ಮುಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಸೇತುವೆಯನ್ನು ಗೋಕಾಕ್ ಫಾಲ್ಸ್ಗೆ ಏನು ಸಂಪರ್ಕವನ್ನು ಒದಗಿಸುತ್ತೆ. ಈಗ ಅಪಾಯ ಮಟ್ಟವನ್ನು ಮೀರಿ ಮಾರ್ಕಂಡೇಯ ನದಿ ಹರಿತಾ ಇರೋದ್ರಿಂದ ಈ ಸೇತುವೆ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಪ್ರಮುಖವಾಗಿ ಏನು ಗೋಕಾಕ್ ನಗರಕ್ಕೆ ಏನು ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಸೇತುವೆಗಳು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವುದರಿಂದ ಏನು ಗೋಕಾಕ್ ನಗರ ಜಲ ದಿಗ್ಬಂಧನ ಆಗಿರುವಂಥದ್ದು. ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯವರ ತವರು ಕ್ಷೇತ್ರ ಕೂಡ ಇದು ಆಗಿರುವಂಥದ್ದು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದಾಗಿ ಈಗಾಗಲೇ ಸಪ್ತ ನದಿಗಳು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ಮಾರ್ಕಂಡೇಯ ನದಿ ನೀರಿನ ಏನು ಹೊರಹರಿವು ಎಷ್ಟಿನ ಪ್ರಮಾಣ ಇದೆ ಅನ್ನೋದನ್ನು ಗಮನಿಸ್ಬೋದು. ಸುತ್ತಲೂ ಇರುವಂತಹ ಕಬ್ಬಿನ ಗದ್ದೆಗಳಿರ್ಬೋದು ಅಥವಾ ಮನೆಗಳಿಗೂ ಕೂಡ ಮನೆಗಳ ಹಿಂಬಾಗಿಲಿಗೂ ಕೂಡ ಈಗ ಏನು ನೀರು ಕೂಡ ಆವರಿಸಿದೆ. ಮತ್ತೊಂದೆಡೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಈ ಸಂಚಾರವನ್ನು ಕೂಡ ಇಲ್ಲಿ ರಸ್ತೆ ಸಂಚಾರಕ್ಕೆ ಕೂಡ ಈಗ ಕಡಿವಾಣವನ್ನು ಬೆಳಗಾವಿ ಜಿಲ್ಲಾ ಪೊಲೀಸರು ಹಾಕಿದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಕೂಡ ಈಗ ನೆರೆದಿರುವಂಥದ್ದು. ಪ್ರಮುಖವಾಗಿ ಈ ಜನರನ್ನು ಕೂಡ ಚದುರಿಸಲು ಕೂಡ ಏನು ಪೊಲೀಸರು ಹರಸಾಹಸವನ್ನೇ ಪಡ್ತಿದ್ದಾರೆ. ಪ್ರಮುಖವಾಗಿ ಲೋಳಸೂರು ಬ್ರಿಡ್ಜ್ ಇರ್ಬೋದು, ಚಿಕ್ಕೋಳಿ ಸೇತುವೆ ಸೇರಿದಂತೆ ಏನು ಗೋಕಾಕ್ ನಗರಕ್ಕೆ ಪ್ರಮುಖವಾಗಿ ರಸ್ತೆ ಸಂಪರ್ಕವನ್ನು ಒದಗಿಸುವಂಥ ಎಲ್ಲ ಸೇತುವೆಗಳು ಕೂಡ ಈಗ ಜಲಾವೃತ ಆಗಿರುವುದರಿಂದ ಗೋಕಾಕ್ ನಗರಕ್ಕೆ ಸದ್ಯ ಜಲ ದಿಗ್ಬಂಧನ ಆಗಿದೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಾಜ್ಯದ ಮಲೆನಾಡು ಭಾಗಗಳಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಅಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತವಾಗಿದೆ. ಧಾರಾಕಾರ ಮಳೆಯಿಂದಾಗಿ ಕರದಂಟು ನಾಡು ಗೋಕಾಕ್ ನಗರದಲ್ಲೂ ಕೂಡ ಪ್ರವಾಹ ಆಗಿದೆ. ಪಶ್ಚಿಮ ಘಟ್ಟಗಳ ಭಾಗದಲ್ಲೂ ಕೂಡ ಮಳೆ ಆಗಿದೆ. ಒಂದು ಕಡೆ ಮಲೆನಾಡು ಭಾಗದಲ್ಲಿ ಮಳೆ ಸುರಿತಾ ಇದ್ರೆ, ಈ ಕಡೆ ಬೆಳಗಾವಿಯಲ್ಲೂ ಕೂಡ ಮಳೆ ಬಂದಿರೋದ್ರಿಂದ ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗಿದೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಅಂಗಡಿ ಮುಂಗಟ್ಟು ದೇವಸ್ಥಾನಗಳಿಗೆ ಜಲ ದಿಗ್ಬಂಧನವಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಗೋಕಾಕ್, ಬೆಳಗಾವಿಯ ಗೋಕಾಕ್ನಲ್ಲಿ ಮನೆಗೂ ಕೂಡ ಮಳೆ ನೀರು ನುಗ್ಗಿರೋದು. ಗೋಕಾಕ್ ನಗರದಲ್ಲಿ ಯಾವ ರೀತಿಯಾಗಿ ಪ್ರವಾಹದ ಪರಿಣಾಮವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಹೀಗಾಗಿ ಕರದಂಟು ನಾಡು ಗೋಕಾಕ್ಗೆ ಈಗ ಜಲ ದಿಗ್ಬಂಧನ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಸುಮಾರು 200ಕ್ಕೂ ಅಧಿಕ ಮನೆಗಳು ಈಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ಕೂಡ ಗೋಕಾಕ್ ನಗರದಲ್ಲೇ ಇರುವಂಥದ್ದು. ಪ್ರಮುಖವಾಗಿ ನಾನಿರುವಂಥ ಸ್ಥಳ ಬೆಳಗಾವಿಯ ಇದು ಮಟನ್ ಮಾರ್ಕೆಟ್. ನೋಡ್ಬೋದು ದೃಶ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ಅಲ್ಲಿ ಸಂಪೂರ್ಣವಾಗಿ ನೀರುಗಳಿವೆ. ಅಂಗಡಿ ಮುಂಗಟ್ಟುಗಳು, ಮನೆಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಏನು ಮಾರ್ಕಂಡೇಯ ನದಿ ಮತ್ತು ಘಟಪ್ರಭಾ ನದಿಯ ನೀರು ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಹಿಡಕಲ್ ಜಲಾಶಯದಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಒಳಹರಿವು ಹೆಚ್ಚಳ ಆಗಿದೆ. ಹಾಗಾಗಿ ಇಲ್ಲಿರುವಂಥ ಅಂಗಡಿಗಳು, ಮುಂಗಟ್ಟುಗಳು, ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ ಇರುವಂಥ ಡೋರ್ಗಲ್ಲಿ ಇರ್ಬೋದು, ದನದಪೇಟೆ ಇರ್ಬೋದು ಮತ್ತು ಮಟನ್ ಮಾರ್ಕೆಟ್, ಗಣೇಶ್ ಚೌಕ್, ಸಿಂಧಿ ಕೂಟ್
ಸೇರಿದಂತೆ ಹಲವು ಏರಿಯಾಗಳಲ್ಲಿ ಹಲವು ಬಡಾವಣೆಗಳಲ್ಲಿ ಈಗ ಸಂಪೂರ್ಣವಾಗಿ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿದೆ ಮತ್ತು ಇಲ್ಲಿರುವಂಥ ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಮಷಿನ್ಗಳಿದ್ದು ಆ ಮಷಿನ್ಗಳು ಕೂಡ ಈಗ ಜಲಾವೃತ ಆಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ಇನ್ನು 200ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನ ಕೂಡ ಪರದಾಡ್ತಿದ್ದಾರೆ ಮತ್ತು ಇಲ್ಲಿ ಸ್ಥಳೀಯ ಆಡಳಿತ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಳೆ ಆದಾಗೊಮ್ಮೆ ಕೂಡ ಬೆಳಗಾವಿ ಏನು ಗೋಕಾಕ್ನಲ್ಲಿ ಇಲ್ಲಿ ಈ ನೀರು ನಿಲ್ತದೆ. ನಾವು ಹಾಕಿದಂಥ ಬಂಡವಾಳ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತಿದೆ, ನಮ್ಮ ಮಷಿನ್ಗಳ ಎಲ್ಲವೂ ಕೂಡ ಹಾಳಾಗಿ ಹೋಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಂಪಲ್ಸರಿ GST ಕಟ್ತೀವಿ, ಆದರೂ ಸಹಿತ ಜಿಲ್ಲಾ ಆಡಳಿತ ನಮಗೆ ಏನೂ ಇಂಡಸ್ಟ್ರಿಯಲ್ ಏನೂ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಈಗ ಈ ಸಲ ಏನಾರ ಒಂದು ಅನುಕೂಲ ಮಾಡಿ ಕೊಡಬೇಕು, ಇಲ್ಲಾಂದ್ರೆ ನಮಗೆ ಇಂಡಸ್ಟ್ರಿ ನಿಮಗೆ ಇಲ್ಲಿಂದ ತೆಗೆದಿತ್ತಂದರೆ ಬೇರೆ ಕಡೆ ಎಲ್ಲ ಸ್ಥಳಾಂತರ ಮಾಡಿರಿ, ನಮಗೆ ಜಾಗ ಕೊಡಿ, ನಾವೆಲ್ಲ ಇಂಡಸ್ಟ್ರಿಗಳು ಆ ಕಡೆ ಹೋಗ್ತೀವಿ ತೊಗೊಂಡು. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ನಮಗೆ ಸ್ಥಳೀಯವಾಗಿ ಇಲ್ಲಿ ನೀರು ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಹಾಗಾಗಿ ಬೇರೆಡೆ ಸ್ಥಳಾಂತರ ಮಾಡಲು ಅವಕಾಶವನ್ನಾದರೂ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ನಿಮಗೆ KRS ಅಂತ ಬಂದಾಗ ನೆನಪಾಗೋದು ಅಲ್ಲಿರುವಂಥ ಬೃಂದಾವನ, ಆ ಪಾರ್ಕನ್ನು ಡಿಸ್ನಿ ರೇಂಜ್ಗೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಈ ಹಿಂದೆ ಮಾತುಗಳು ಕೇಳಿ ಬಂದಿತ್ತು. ಈಗ KRS ಬೃಂದಾವನ ಮೇಲ್ದರ್ಜೆಗೇರಿಸಲು ಸಂಪುಟ ಒಪ್ಪಿಗೆ ಕೊಟ್ಟಿದೆಯಂತೆ. ಅಭಿವೃದ್ಧಿಗೆ ಹಣ ಇಲ್ಲ. ಫ್ಯಾಂಟಸಿ ಪಾರ್ಕಿಗೆ ಸುಮಾರು 2633 ಕೋಟಿ ರೂಪಾಯಿ ಬೇಕು. ಖಾಸಗಿ ಸಹಭಾಗಿತ್ವ ಆದರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಹಣವಿಲ್ಲ. 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆ ಇಲ್ಲ. ದಿನಬಳಕೆಯ ವಿವಿಧ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಏರಿಕೆಯ ಭರೆ ಜನರ ಮೇಲೆ ಬಿದ್ದಿದೆ. ಸರ್ಕಾರದ ನಿರ್ಧಾರಗಳ ವಿರುದ್ಧ ವಿಪಕ್ಷಗಳು ಈಗ ಟೀಕೆ ಮಾಡ್ತಾ ಇವೆ. KRS ಬೃಂದಾವನವನ್ನು ಮೇಲ್ದರ್ಜೆಗೇರಿಸಲು ಒಪ್ಪಿಗೆ ಕೊಟ್ಟಿರೋದ್ರಿಂದ ಮತ್ತೊಂದು ಕಡೆ ಗಾಂಧಿ ಕುಟುಂಬಕ್ಕೆ ಹಣ ಕಳಿಸಲು ಈ ಯೋಜನೆಯನ್ನು ಮಾಡಲಾಗಿದೆ. ಕಮಿಷನ್ ಹೊಡೆಯಲು ಈ ಯೋಜನೆಯನ್ನು ಮಾಡಲಾಗಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಲೂಟಿ ಮಾಡೋದಕ್ಕೆ ಈ ಯೋಜನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. KRSನಲ್ಲಿ ಫ್ಯಾಂಟಸಿ ಪಾರ್ಕ್ ಅಭಿವೃದ್ಧಿ ಸಂಬಂಧಪಟ್ಟಂತೆ 2300 ಕೋಟಿ ವೆಚ್ಚದಲ್ಲಿ PPP ಮಾಡಲಲ್ಲಿ ಸರ್ಕಾರದ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿರೋದು. ಬಗ್ಗೆ ಮಾತಾಡೋಕ್ಕೆ ಬಿಜೆಪಿ ರಾಜ್ಯದ ವಿಜೇಂದ್ರ ಅವರು ಇದ್ದಾರೆ. ಸರ್, ಅದು PPP ಮಾಡಲಲ್ಲಿ 2300 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇರುವಂಥದ್ದು KRS ಫ್ಯಾಂಟಸಿ ಪಾರ್ಕ್, ಏನು ಬಿಜೆಪಿ ಅನ್ಸುತ್ತೆ? KRSನಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ನೂ ಹೆಚ್ಚೆಚ್ಚು ಪ್ರವಾಸಿಗರು ಬರಬೇಕು, ಅದ್ರ ಬಗ್ಗೆ ಎರಡು ಪ್ರಶ್ನೆನೇ ಇಲ್ಲ. ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಹಣವನ್ನು ಲೂಟಿ ಮಾಡೋಕ್ಕೇನು ಹೊರಟಿದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಇದು ನಮಗಿರ್ತಕ್ಕಂಥ ಆತಂಕ. ಈಗ ತಿಂದಿರೋದು ಸಾಕಾಗಿಲ್ವೇನೆ ಕಾಂಗ್ರೆಸ್ ಸರ್ಕಾರದವರಿಗೆ? ಇವರು ಪ್ರಾಮಾಣಿಕತೆಯಿಂದ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮಗಷ್ಟೇ ಅಲ್ಲ, ರಾಜ್ಯದ ಜನತೆಗೂ ಕೂಡ ಹೊರಟೋಗಿದೆ. ಅಭಿವೃದ್ಧಿ ಆಗಬೇಕು, ಆದರೆ ಅಭಿವೃದ್ಧಿ ಹೆಸರಲ್ಲಿ ಹಣ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ, ಗಾಂಧಿ ಕುಟುಂಬಕ್ಕೆ ಹಣ ಕಳ್ಸೋಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ನಾವು ಖಂಡಿತ ಯಾರು ಒಪ್ಪೋದಿಲ್ಲ. ಶಾಸಕರು ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಸೇರಿದಂತೆ 2 ತಿಂಗಳಿಂದ ಬರ್ತಾ ಇಲ್ಲ. ಸೊ ಈ ಕಡೆ ಸರ್ಕಾರ ಗಮನ ಕೊಡೋದು ಬಿಟ್ಟು 2300 ಕೋಟಿ ವೆಚ್ಚ. ಗ್ಯಾರಂಟಿಗೂ ಜನರಿಗೂ ಸಂಬಂಧ ಇಲ್ಲ. ಗ್ಯಾರಂಟಿ ಯಾವಾಗ ಕೊಡ್ತಾರೆ? ಲೋಕಸಭಾ ಚುನಾವಣೆ ಇತ್ತು, 3 ದಿನದಂಗೆ ಕೊಟ್ಟರು. ಇನ್ನು ಬೇರೆ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದು ಅವ ಮತ್ತೆ ಕೊಡ್ತಾರೆ. ಹಾಗಾಗಿ ಗ್ಯಾರಂಟಿ ಅಂತಕ್ಕಂಥ ನೆಪ ಮಾಡಿಕೊಂಡು ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಥರ